ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತೆ ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ವಿಷಯ ನಿಮ್ಗೆ ಅರ್ಥ ಆಗಿದೆ ನಾನು ತಿಳ್ಕೊಂತಾ ಇದ್ದೀನಿ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದೇನಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಸ್ಟಾರ್ಟ್ ಆಗಿದೆ. ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಮತ್ತೆ ಆ ಪಿಂಕ್ ಕಾರ್ಡ್ ನ ಹೇಗೆ ಪಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡ್ರಿ, ಹಂಗಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಏನು ಅರ್ಥ ಆಗೋದೇ ಇಲ್ಲ. ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತಾಯಿದೆ ಗೃಹಲಕ್ಷ್ಮಿ ಯೋಜನೆಯ ಯೂಸಸ್ ಏನು, ಮತ್ತೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 6 ತಿಂಗಳಾಗ್ತಾ ಬಂತು. ಎಲ್ಲರಿಗೂ ಕೂಡ ಅಮೌಂಟ್ ಸಿಗ್ತಾ ಇದೆ. ಸ್ವಲ್ಪ ಜನಕ್ಕೆ ಅಮೌಂಟ್ ಸಿಗ್ತಾ ಇಲ್ಲ, ಏನಕ್ಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಸಿಗ್ತಿಲ್ಲ. ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇದೆಯೋ ಅವರಿಗೆ ಫೆಬ್ರವರಿ ಎಂಡ್ ವರೆಗೂ ವೇಟ್ ಮಾಡಿ, ನಿಮ್ಗೆ ಬಾಕಿ ಕಂತಿನ ಹಣ ಏನಿದೆ ಅದು ಖಂಡಿತವಾಗ್ಲೂ ಜಮಾ ಆಗುತ್ತೆ ಅಂತ ಹೇಳಿ ನಮ್ಗೆ ಅಫಿಷಿಯಲ್ ಆಗಿ ಒಂದು ನ್ಯೂಸ್ ಬಂದಿದೆ. ಇವಾಗ ಪಿನ್ ಕಾರ್ಡ್ ಬಗ್ಗೆ ಹೇಳ್ಬೇಕಂದ್ರೆ, ಪಿನ್ ಕಾರ್ಡ್ಗೆ ನೀವು ಹೊಸದಾಗಿ ಎಲ್ಲೂ ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆಯೋ ಅಂತವರಿಗೆ ನಿಮ್ಮ ಮನೆಗೆ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಬರುತ್ತೆ. ಅದು ಹೇಗಪ್ಪ ಬರುತ್ತೆ ಅಂದ್ರೆ, ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಇವಾಗ ಡಿಸ್ಟ್ರಿಕ್ಟ್ ವೈಸ್ ಪಿನ್ ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಡಿಸ್ಟ್ರಿಕ್ಟ್ ವೈಸ್ ಇಂದ ತಾಲೂಕ್ ವೈಸ್ ಆಗುತ್ತೆ, ತಾಲೂಕ್ ವೈಸ್ ಇಂದ ಪಂಚಾಯತ್ ವೈಸ್ ಆಗ್ಬಿಟ್ಟು ಪಂಚಾಯತ್ ವೈಸ್ ಇಂದ ಹಳ್ಳಿಗೂ ಬರುತ್ತೆ, ಅಂದ್ರೆ ಗ್ರಾಮ ವೈಸ್ ಬರುತ್ತೆ. ಸೊ ಈಗ ಗ್ರಾಮದಲ್ಲಿರುವಂತ ಯಾರೆಲ್ಲ ಕೊಡ್ತಾರೋ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಯಾರೆಲ್ಲ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರ ಅಂತ ಇರ್ತಾರಲ್ಲ, ಅವರಿಗೆ ಆ ಒಂದು ಪಿನ್ ಕಾರ್ಡ್ ಕಳಿಸ್ಕೊಡ್ತಾರೆ. ಸೊ ಅವರು ನಿಮ್ಮ ಮನೆಗೆ ಬಂದು ನಿಮ್ಮ ಒಂದು ಪಿನ್ ಕಾರ್ಡ್ ನ ತಲುಪಿಸ್ತಾರೆ. ಈ ರೀತಿಯಾಗಿ ನಿಮ್ಮ ಒಂದು ಪಿನ್ ಕಾರ್ಡ್ ನ ನೀವು ಪಡ್ಕೋಬಹುದು. ಸೊ ಯಾವತ್ತಿಂದ ಬರುತ್ತೆ ಅಂದ್ರೆ, ಅಫಿಷಿಯಲ್ ಆಗಿ ಡೇಟ್ ಬಂದಿರೋದು ಫೆಬ್ರವರಿ ಎಂಡಿಂದ, ಅಂದ್ರೆ ಫೆಬ್ರವರಿ ತಾರೀಕಿಂದ ಎಂಡಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಗೆ ಮಾರ್ಚ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಪಿನ್ ಕಾರ್ಡ್ ಬರೋದು. ಖಂಡಿತವಾಗ್ಲೂ ಇದು ಒಳ್ಳೆ ಒಂದು ಯೋಜನೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಪಿನ್ ಕಾರ್ಡ್ ಇಟ್ಕೊಂಡ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ, ನಾವು ಗೃಹಲಕ್ಷ್ಮಿ ಯೋಜನೆ ಒಂದು ಇದಕ್ಕೆ ಅರ್ಹರಾಗಿದ್ದೀವಿ, ನಮ್ಗೆ ಗೃಹಲಕ್ಷ್ಮಿ ಯೋಜನೆ ನಾವು ಫಲಾನುಭವಿಗಳಿದೆ ಅಂತ ಹೇಳಿ ನಿಮ್ಗೆ ಅದೊಂದು ಸರ್ಟಿಫೈಡ್ ಬಾಂಡ್ ಇದ್ದಂಗೆ. ಇನ್ನೊಂದು ಈಸಿಯಾಗಿ ಹೇಳ್ಬೇಕಂದ್ರೆ, ಈಗ ನೀವು ಏನಾದ್ರು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಓದ್ತಾ ಇದ್ರೆ ನಿಮ್ಮ ಒಂದು ಇದು ಕೋರ್ಸ್ ಮುಗಿದ್ಮೇಲೆ ಕೋರ್ಸ್ ಕಂಪ್ಲೀಟ್ ಸರ್ಟಿಫಿಕೇಟ್ ಮತ್ತೆ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಕೊಡ್ತಾರೆ, ಸೊ ಆ ರೀತಿ ಅದು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಅನ್ಕೊಳ್ಳಿ. ಅದರಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಒಂದು ಫೋಟೋ ಅದೆಲ್ಲ ಅಲ್ಲಿ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೆ ಏನಾದ್ರು ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.